ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ತನ್ವಿ ಫೋನಲ್ಲಿ ತನ್ಮಯ್ ನಿಮ್ಮನೆಗೆ ಬಂದಿದ್ದಾನ ಅಂತ ಕೇಳ್ತಾಳೆ. ಸರಿ ಅಂತ ಕಾಲ್ ಕಟ್ ಮಾಡ್ತಾಳೆ. ಏನಂತೆ ಅಂತಾರೆ ಕುಸುಮ. ಅಜ್ಜಿ ಅವರಿಗೂ ಗೊತ್ತಿಲ್ವಂತೆ. ಆಲ್ಮೋಸ್ಟ್ ಅವ್ನ ಕ್ಲಾಸ್ಮೇಟ್ಸ್ ಎಲ್ರಿಗೂ ಫೋನ್ ಮಾಡಿ ಕೇಳಾಯಿತು, ಎಲ್ಲರೂ ಗೊತ್ತಿಲ್ಲ ಅಂತಲೇ ಹೇಳ್ತಿದ್ದಾರೆ ಅಂತಾಳೆ ತನ್ವಿ. ನಾನು ಅವತ್ತೇ ಬಡ್ಕೊಂಡೆ, ಈ ಬಾಕ್ಸಿಂಗ್ ಮಣ್ಣು ಮಸಿ ಏನು ಬೇಡ ಅಂತ. ನೀವೆಲ್ಲ ಎಲ್ಲಿ ಕೇಳ್ತೀರಾ ನನ್ನ ಮಾತನ್ನು? ಈಗ ನೋಡಿ ಅನುಭವಿಸಿ. ಯಾವಾಗಲೂ ನಂದೇ ಸರಿ ಅಂತ ಅಂದರೆ ಹೀಗೆ ಆಗೋದು ಅಂತಾರೆ ಸುನಂದ. ಅಲ್ಲ ಸುನಂದ, ಬಾಕ್ಸಿಂಗಿಂದ ಏನಾಯಿತು ಅಂತ ಇಷ್ಟೊಂದು ಕೂಗಾಡ್ತಿದ್ದೀರಾ ನೀವು? ಅದಕ್ಕೂ ಇದಕ್ಕೂ ಏನು ಸಂಬಂಧ ಅಂತೀನಿ ಅಂತಾರೆ ಕುಸುಮ. ಸಂಬಂಧ ಇದೆ, ಅದನ್ನು ಕಲಿಯುವವರೆಗೂ ಶಿಸ್ತಲ್ಲಿದ್ದ ನಮ್ಮ ಹುಡುಗ ಈಗ ನೋಡಿ ಅದಕ್ಕೆ ಕಲ್ತಾದ್ಮೇಲೆ ಹೊಡಿ ಬಡಿ ಅಂತ ಶುರು ಮಾಡ್ಕೊಂಡಿದ್ದಾನೆ ಅಂತಾರೆ ಸುನಂದ, ನೀವು ಸ್ವಲ್ಪ ಸುಮ್ಮನೆ ಇರ್ತೀರಾ? ನಿಮಗೆ ಗೊತ್ತಾಗಲ್ಲ, ಯಾವುದೋ ಒಂದು ವಿಷಯ ಯಾವುದೋ ಹೋಲಿಕೆ ಮಾಡ್ತಿದ್ದೀರಾ ಅಂತಾರೆ ಕುಸುಮ. ಅಂದರೆ ನಿಮಗೆ ಮಾತ್ರ ಗೊತ್ತಾಗುತ್ತೆ ಅಂತನಾ? ಈ ಮನೇಲಿ ನೀವೊಬ್ಬರೇ ಬುದ್ಧಿವಂತರು ಮತ್ತೆಲ್ಲರೂ ದಡ್ರು ಅಂತನಾ ಅಂತಾರೆ ಸುನಂದ. ನಾನು ಹಾಗೆ ಹೇಳಿಲ್ಲ ಸುನಂದ ಅಂತಾರೆ ಕುಸುಮ. ಈಗ ಈ ಜಗಳ ಎಲ್ಲ ಬೇಕಾ? ಮೊದಲು ಆಗಬೇಕಾಗಿರೋ ಕೆಲಸದ ಕಡೆ ಕಾನ್ಸಂಟ್ರೇಟ್ ಮಾಡೋಣ ಈಗ ಅಂತಾರೆ ಧರ್ಮರಾಜ್. ಈಚೆ ಕಿಶನ್, ಏನು ಹೇಳ್ತಿದ್ದೀರಾ ಅತ್ತಿಗೆ? ತನ್ಮಯ್ ಕೂಡನಾ ಅಂತಾನೆ. ನನಗಂತೂ ಏನು ಮಾಡಬೇಕು ಅಂತಲೇ ತೋಚ್ತಿಲ್ಲ ಕಿಶನ್, ಅದಕ್ಕೆ ಮಾವನ ಹತ್ರ ಮಾತಾಡ್ಕೊಂಡು ಹೋಗೋಣ ಅಂತ ಬಂದೆ ಅಂತಾಳೆ ಭಾಗ್ಯ. ಹಾಗೆ ಮಾತ್ರ ಮಾಡಬೇಡಿ, ಅಪ್ಪಂಗೆ ಈ ವಿಷಯ ಗೊತ್ತಾದರೆ ಬೇಜಾರು ಮಾಡ್ಕೋತಾರೆ. ಪೂಜಾನು ಕೋಪ ಮಾಡ್ಕೋತಾಳೆ. ಅವರನ್ನೆಲ್ಲ ಕನ್ವಿನ್ಸ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ ಅತ್ತಿಗೆ, ದಯವಿಟ್ಟು ನನ್ನ ನಂಬಿ ಅಂತಾನೆ ಕಿಶನ್. ಆಗ ಕಾಮತ್ ಮೀನಾಕ್ಷಿ ಅಲ್ಲಿಗೆ ಬರ್ತಾರೆ. ಏನು ಭಾಗ್ಯ, ಇಷ್ಟೊತ್ತಲ್ಲಿ ಬಂದಿದೀಯಾ? ಎಲ್ಲ ಓಕೆನಾ ಅಂತಾರೆ ಕಾಮತ್. ಅದು ಆದಿಯ ಅವರು ಮತ್ತು ತನ್ಮಯ್ ಬಗ್ಗೆ ನಿಮ್ಮ ಹತ್ರ ಒಂದು ವಿಷಯ ಹೇಳಬೇಕಿತ್ತು, ಅದಕ್ಕೆ ಬಂದೆ ಅಂತಾಳೆ ಭಾಗ್ಯ. ಏನಾಯಿತು ಭಾಗ್ಯ, ಎಲ್ಲ ಓಕೆ ತಾನೆ ಅಂತಾರೆ ಕಾಮತ್. ಮಾವ, ಅದು ಆದಿ ಮತ್ತು ತನ್ಮಯ್ ಬಾಕ್ಸಿಂಗ್ ಕಾಂಪಿಟೇಷನ್ ಅಂತ ಮೈಸೂರಿಗೆ ಹೋಗಿದ್ದಾರೆ ಅಂತಾಳೆ ಭಾಗ್ಯ. ಮೈಸೂರಿಗ ಅಂತಾರೆ ಕಾಮತ್. ಹಾಂ ಮಾವ, ತನ್ಮಯ್ ಹೋಗಬೇಕು ಅಂತ ತುಂಬಾ ಹಠ ಮಾಡ್ದ, ಅದಕ್ಕೆ ಆದಿಯವ್ರು ಕರ್ಕೊಂಡು ಹೋದರು ಅಂತಾರೆ ಭಾಗ್ಯ. ಅಲ್ಲ, ಅವ್ರು ಹೋಗ್ತಾರೆ ಅಂದ ತಕ್ಷಣ ನೀನು ಕಳಿಸ್ಕೊಟ್ಬಿಟ್ಯಾ? ಬೇಡ ಅಂತ ಹೇಳಬೇಕು ತಾನೆ? ಆದಿ ಅಷ್ಟು ದೊಡ್ಡ ಬಿಸ್ನೆಸ್ ಮ್ಯಾನ್, ಅವನಿಗೆ ತುಂಬ ಕೆಲಸ ಇರುತ್ತೆ, ಅದೆಲ್ಲ ಗೊತ್ತಿದ್ದು ಕಳಿಸಿದೆಯಲ್ಲ, ಏನು ಹೇಳಬೇಕು ನಿನಗೆ ಅಂತಾರೆ ಮೀನಾಕ್ಷಿ, ನಾನು ನಿನಗೆ ಒಳಗಡೆನೆ ಹೇಳಿದೆ ತಾನೆ, ಅವನ ಸಂತೋಷನೇ ನನ್ನ ಸಂತೋಷ ಅಂತ ಅಂತಾರೆ ಕಾಮತ್. ಹಾಗಲ್ಲಣ್ಣ, ಆದಿ ಅಷ್ಟು ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿ ಊರೂರು ಸುತ್ತೋದು ಎಷ್ಟು ಸರಿ ಹೇಳು ಅಂತಾರೆ ಮೀನಾಕ್ಷಿ, ಸ್ವಲ್ಪ ಸುಮ್ಮನಿರು, ಎಲ್ಲ ಸರಿ ಹೋಗುತ್ತೆ, ಅಲ್ಲಿವರೆಗೂ ಸುಮ್ಮನೆ ಇದ್ಬಿಡು. ಅಲ್ಲಮ್ಮ, ಫೋನ್ ಮಾಡಿ ಹೇಳ್ಬೋದಾಗಿತ್ತಲ್ಲ ನೀನು ಅಂತಾರೆ ಕಾಮತ್. ಇಲ್ಲ ಮಾವ, ನನಗೆ ಇಲ್ಲೇ ಪಕ್ಕದಲ್ಲಿ ಒಂದು ಆರ್ಡ್ರ್ ಕೊಡೋದಿತ್ತು, ಕೊಟ್ಟು ಹೋಗೋಣ ಅಂತ ಬಂದಿದ್ದೆ. ಫೋನ್ ಮಾಡಿ ಹೇಳಿದರೆ ನೀವು ಗಾಬರಿ ಆಗ್ತೀರಾ ಅಂತ ಹಾಗೆ ಹೇಳಿ ಹೋಗೋಣ ಅಂತ ಬಂದೆ ಅಂತಾಳೆ ಭಾಗ್ಯ. ಸರಿ ಅಮ್ಮ, ಒಳ್ಳೇದಾಗಲಿ ಅಂತಾರೆ ಕಾಮತ್. ಆಗ ತಾಂಡವ್ ಪೊಲೀಸ್ ಜೊತೆ ಕಾರಲ್ಲಿ ಬಂದು ಇಳಿತಾನೆ, ಅವ್ರ ಮುಂದೆ ಇಳಿತಾನೆ. ಆಗ ಭಾಗ್ಯ ಕಿಶನ್ ಮುಖ ನೋಡ್ತಾಳೆ. ನೀನೇನೋ ಮಾಡ್ತಿದ್ಯಾ ಇಲ್ಲಿ? ಅವತ್ತೇ ನಮ್ಮನೆ ಹೊಸ್ಲು ತುಳಿಬೇಡ ಅಂತ ಹೇಳಿದ್ದೆ ತಾನೆ ಅಂತಾರೆ ಕಾಮತ್. ನಿಮ್ಮನೆ ಹೊಸ್ಲು ತುಳಿದಿಲ್ಲ, ಇಲ್ಲೇ ಇದ್ದೀನಿ ಅಂತಾನೆ ಆದಿ. ನನ್ನ ಪಿತ್ತ ನೆತ್ತಿಗೇರಿಸ್ಬೇಡ, ಯಾಕೆ ಬಂದೆ ಬೊಗಳು ಅಂತಾರೆ ಕಾಮತ್. ಏಯ್ ಎಮ್ಮೆ, ನಾನು ಯಾಕೆ ಇಲ್ಲಿಗೆ ಬಂದಿದ್ದೀನಿ ಅಂತ ನಿನಗೆ ಚೆನ್ನಾಗಿ ಗೊತ್ತು ತಾನೆ, ಯಾಕಂತ ಹೇಳು ಅಂತಾನೆ ತಾಂಡವ್. ನೀವು ಯಾಕೆ ಬಂದಿದ್ದೀರಾ ಅಂತ ನನಗೇನು ಗೊತ್ತು, ಇದ್ದಕ್ಕಿದ್ದ ಹಾಗೆ ಬಂದುಬಿಟ್ಟು ನಾನು ಯಾಕೆ ಬಂದಿದ್ದೀನಿ ಅಂತ ಕೇಳಿದರೆ ನಾನೇನು ಅಂತ ಹೇಳಿ ತಾಂಡವ್ ಅವರೇ ಅಂತಾಳೆ ಭಾಗ್ಯ ನಾಟಕ ಮಾಡಬೇಡ, ಸರಿ ಹಾಳಾಗಿ ಹೋಗಲಿ, ನೇರವಾಗಿ ವಿಷಯಕ್ಕೆ ಬರ್ತೀನಿ. ತನ್ಮಯಲ್ಲಿ ನಿನ್ನೆ ಕೇಳ್ತಿರೋದು ತನ್ಮಯಲ್ಲಿ ಅಂತಾನೆ ತಾಂಡವ್. ಅವನು ಆದಿಯವ್ರ ಜೊತೆ ಮೈಸೂರಿಗೆ ಹೋಗಿದ್ದಾನೆ, ಬಾಕ್ಸಿಂಗ್ ಕಾಂಪಿಟೇಷನ್ ಇದೆ ಅಂತಾಳೆ ಭಾಗ್ಯ. ಸುಳ್ಳು ಹೇಳ್ತಿದ್ಯಾ ನೋಡು ಭಾಗ್ಯ, ನಿನ್ನ ಸುಳ್ಳು ಇವ್ರ ಮುಂದೆ ಎಲ್ಲ ನಡಿಬೋದು, ನನ್ನ ಮುಂದೆ ಅಲ್ಲ. ಮರ್ಯಾದೆಯಿಂದ ನನ್ನ ಮಗ ಎಲ್ಲಿದ್ದಾನೆ ಅಂತ ಹೇಳು ಅಂತಾನೆ ತಾಂಡವ್. ನಾನು ಸುಮ್ಮನೆ ಇದ್ದರೆ ಇವರೆಲ್ಲನೂ ಹಾಳು ಮಾಡಿಬಿಡ್ತಾನೆ ಅಂತ ಕಿಶನ್ ಯೋಚನೆ ಮಾಡ್ತಾನೆ. ಭಾಗ್ಯ, ಏನು ನಡೀತಿದೆ ಇಲ್ಲಿ? ನೀ ನೋಡಿದರೆ ನನ್ನ ಮಗ ಮೈಸೂರಿಗೆ ಹೋಗಿದ್ದಾನೆ ಅಂತೀಯ, ಅವನು ನೋಡಿದರೆ ನನ್ನ ಮಗ ಎಲ್ಲಿ ಅಂತಿದ್ದಾನೆ, ಏನಾಗ್ತಿದೆ ಇಲ್ಲಿ? ನನಗೊಂದು ಅರ್ಥನೇ ಆಗ್ತಿಲ್ಲಮ್ಮ. ಅದು ಅಲ್ಲದೆ ಪೊಲೀಸ್ನವರನ್ನೆಲ್ಲ ಕರ್ಕೊಂಡು ಬಂದಿದ್ದಾನೆ ಅಂತಾರೆ ಕಾಮತ್. ಅಪ್ಪ, ಏನಪ್ಪ ನೀವು, ಇವನೆಂಥವನು ಅಂತ ಗೊತ್ತು ತಾನೆ? ಇವನು ಹೇಳೋ ಮಾತಿಗೆ ಭಾಗ್ಯತಿಗೆ ಮೇಲೆ ಡೌಟ್ ಪಡ್ತಿದ್ದೀರಲ್ಲ ನೀವು. ನೋಡಿ, ಬೇಕು ಅಂತಲೇ ಕಿರಿಕ್ ಮಾಡೋಕೆ ಬಂದಿರ್ತಾನೆ ಇವನು ಅಂತಾನೆ ಕಿಶನ್. ನಾನು ಕಿರಿಕ್ ಮಾಡ್ತೀನಾ? ನಿನ್ನ ತಲೆ ಸರಿ ಇದೆಯಾ? ಭಾಗ್ಯ ಇದ್ದಾಳಲ್ಲ, ತನ್ಮಯ್ ಕಾಣಿಸ್ತಿಲ್ಲ ಅಂತ ರೋಡಲ್ಲೆಲ್ಲ ಹುಡುಕ್ತಿದ್ಲು, ಅದಕ್ಕೆ ಹೋಗ್ಬಿಟ್ಟು ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟೆ. ನನ್ನ ಮಗನ ನೋಡ್ಕೊಳ್ಳೋ ಯೋಗ್ಯತೆ ಇಲ್ಲ ಅಂತ ಇವಳಿಗೆ ಹೇಳಿದ್ದೆ, ಅದಕ್ಕೆ ನಿಮ್ಮ ಹತ್ರ ಹೆಲ್ಪ್ ಕೇಳಬೇಕು ಅಂತ ಇಲ್ಲಿಗೆ ಓಡ್ ಬಂದಿದ್ದಾಳೆ. ಒಬ್ಬರನ್ನಲ್ಲ ಒಬ್ಬರನ್ನ ಹಿಡ್ಕೊತಾಳೆ ತನ್ನನ್ನು ತಾನು ಡಿಫೆಂಡ್ ಮಾಡ್ಕೊಳ್ಳೋಕೆ ಅಂತಾನೆ ತಾಂಡವ್. ಏಯ್ ಮುಚ್ಚು ಬಾಯಿ ಸರ್, ಇವನು ಸರಿ ಇಲ್ಲ, ಈಗಾಗಲೇ ತುಂಬ ತೊಂದರೆ ಕೊಟ್ಟಿದ್ದಾನೆ, ಇವನ್ನ ಕರ್ಕೊಂಡು ಹೋಗಿ, ಬೇಕಾದರೆ ಕಮಿಷನ್ ಹತ್ರನೇ ಮಾತಾಡ್ತೀನಿ ಅಂತಾರೆ ಕಾಮತ್. ಅಯ್ಯೋ ಬೇಡ ಸರ್, ನಿಮ್ಮ ಮನೆ ಅಂತ ಗೊತ್ತಿದ್ದಿದ್ರೆ ನಾನು ಇಲ್ಲಿಗೆ ಬರ್ತಾನೆ ಇರಲಿಲ್ಲ, ಯಾಕಂದರೆ ನನಗೆ ಗೊತ್ತು ಸರ್, ನಿಮ್ಮ ಮನೆಯವರು ಎಲ್ಲದರಲ್ಲೂ ಪರ್ಫೆಕ್ಟ್ ಅಂತ ಅಂತಾರೆ ಇನ್ಸ್ಪೆಕ್ಟರ್. ಥ್ಯಾಂಕ್ ಯು ಸರ್. ನೋಡಿ, ಯಾರನ್ನು ಬಿಟ್ಟು ಇವನ್ನ ಮಾತ್ರ ಸುಮ್ಮನೆ ಬಿಡಬೇಡಿ, ಇವನ ಜೀವನದಲ್ಲಿ ಇವನಿಂದ ಇವಳು ತುಂಬ ನೆಮ್ಮದಿನೇ ಹಾಳಾಗಿದೆ, ಬೇಕಿದ್ರೆ ಅವ್ನು ಮಾಡಿರೋ ತಪ್ಪಿಗೆಲ್ಲ ನಾನು ಸಾಕ್ಷಿ ಹೇಳ್ತೀನಿ, ಕೇಸ್ ಹಾಕಿ ಅಂತಾರೆ ಕಾಮತ್. ಸರಿ ಸರ್ ಅಂತಾರೆ ಇನ್ಸ್ಪೆಕ್ಟರ್. ಅಲ್ಲ ಸರ್, ಏನು ಸರಿ? ಹಲೋ, ನನ್ನ ಕೇಸನ್ನು ಎನ್ಕ್ವೈರಿ ಮಾಡೋದು ಬಿಟ್ಟು
ಡೀಲಿಗೆ ಬಂದುಬಿಟ್ರಾ ಎಷ್ಟು ಕೊಡ್ತಾರಂತೆ ದೊಡ್ಡ ಮನುಷ್ಯ ಅಂತಾನೆ ತಾಂಡವ್. ಏಯ್ ಯಾಕೆ ಏನೇನೋ ಮಾತಾಡ್ತಿದ್ಯಾ, ಹತ್ತೋ ಕಾರು, ಹೆಚ್ಚಿಗೆ ಮಾತಾಡಿದರೆ ಸ್ಟೇಷನ್ ಕರ್ಕೊಂಡು ಹೋಗಬೇಕಾಗುತ್ತೆ ಅಂತಾರೆ ಇನ್ಸ್ಪೆಕ್ಟರ್. ತಾಂಡವ್ ಅಲ್ಲಿಂದ ಹೋಗ್ತಾನೆ. ಪೊಲೀಸರು ಹೋಗ್ತಾರೆ. ಈಚೆ ರೌಡಿ ಅವನಿಗೆ ಎಷ್ಟು ಇರಬೇಡ, ನನ್ನ ಫೋನ್ ಕಾಲ್ ಕಟ್ ಮಾಡ್ತಿದ್ದಾನೆ, ಏನಾದರೂ ದುಡ್ಡು ಕೇಳಿದರೆ ಅಣ್ಣ ಟೈಮ್ ಕೊಡೋಣ ಅಂತಾನೆ. ಅಣ್ಣ ಇನ್ನೇನು ಟೈಮ್ ಕೊಡೋದು, ಬೇಡ, ಕೊಟ್ಟಿರೋ ಟೈಮ್ ಜಾಸ್ತಿ ಆಯಿತು ಅಂತಾನೆ ಒಬ್ಬ. ಅಣ್ಣ ಅವ್ನು ಟೈಮ್ ಕೇಳ್ತಿದ್ದಾನೆ ಅಂದರೆ ಏನೋ ಸ್ಕೆಚ್ ಹಾಕ್ತಿದ್ದಾನೆ ಅಂತ ಅರ್ಥ, ನಾವು ಹುಷಾರಾಗಿರಬೇಕು ಅಂತಾನೆ ಇನ್ನೊಬ್ಬ. ಅವರಿಬ್ಬರು ನಮ್ಮ ಜೊತೆ ಇದ್ದಾರಲ್ವಾ, ಅವ್ರು ಇರೋವರೆಗೂ ನಾವು ಸೇಫ್, ನಮ್ಮನ್ನೇನು ಮಾಡೋಕ್ಕಾಗಲ್ಲ ಅಂತಾನೆ ರೌಡಿ. ಆಗ ತನ್ಮಯ್ ಈಚೆ ಬಂದು, ಅಲ್ಲ ಆದಿ ಅಂಕಲ್ ನನ್ನ ಒಬ್ಬನೇ ತಪ್ಪಿಸ್ಕೊಂಡ್ರು ಪಾಪ, ಅವರನ್ನು ನಾನು ಒಬ್ಬನೇ ಬಿಟ್ಟು ಹೋಗೋದು ಸರಿ ಇರಲ್ಲ, ಅವರನ್ನು ಬಿಡಿಸ್ಕೊಂಡು ಹೋಗೋಣ, ಅವ್ರು ಎಲ್ಲಿದ್ದಾರೆ ಅಂತಲೇ ಗೊತ್ತಾಗ್ಲಿಲ್ವಲ್ಲ, ಬರೀ ವಾಯ್ಸ್ ಮಾತ್ರ ಕೇಳಿಸ್ತಿತ್ತು, ನನ್ನ ಕೂಡ ಹಾಕಿದ್ರಲ್ಲ ಆ ರೂಮ್ ಅಕ್ಕಪಕ್ಕ ನೋಡೋಣ ಅಂತ ತಿರುಗುವಾಗ ಅಲ್ಲಿರೋ ಡಬ್ಬ ಕೆಳಗೆ ಬಿದ್ದು ಸೌಂಡ್ ಆಗುತ್ತೆ. ಆಗ ರೌಡಿಗಳು ತನ್ಮಯನೇ ನೋಡ್ತಾರೆ. ಏಯ್ ಅವನ ರೂಮಲ್ಲಿ ಕಟ್ ಹಾಕು ಅಂದಿದ್ದೀನಿ, ಕಟ್ ಹಾಕಿದ್ರೆ ಇಲ್ವೇನ್ರೋ ಅಂತಾನೆ ರೌಡಿ. ಕಟ್ ಹಾಕಿದ್ದೀವಿ, ಬಿಚ್ಕೊಂಡು ಬಂದಿದ್ದಾನೆ, ಇವನಿಗೆ 4 ತದಿಕೆ ಮೂಳೆ ಮುರಿತೀನಿ ಇರು ಅಂತಾನೆ ರೌಡಿ. ಆಗ ತನ್ಮಯ್ ಓಡಿ ಹೋಗಿ ಮೇಯ್ನ್ ಸ್ವಿಚ್ನ ಆಫ್ ಮಾಡ್ತಾನೆ. ರೌಡಿಗಳೆಲ್ಲ ಹೇಗೋ ಕರೆಂಟ್ ಆಫ್ ಆಗೋಯ್ತು, ಏನೂ ಕಾಣಿಸ್ತಿಲ್ವಲ್ಲೋ, ಬ್ಯಾಟ್ರಿ ಆನ್ ಮಾಡಿ, ನೀವಿಬ್ಬರು ಆ ಕಡೆ ಹುಡ್ಕ್ರೋ, ನೀವಿಬ್ಬರು ಈ ಕಡೆ ಹುಡ್ಕ್ರೋ ಅಂತಾರೆ. ಈಚೆ ಕಾಮತ್, ಭಾಗ್ಯ ನೀನು ಬಂದಾಗಿಂದ ಬಾಗ್ಲಲ್ಲೇ ನಿಲ್ಲಿಸಿ ಮಾತಾಡಿಸ್ತಾ ಇದ್ದೆ, ಬಾ ಅಮ್ಮ ಒಳಗಡೆ ಹೋಗೋಣ ಅಂತಾರೆ. ಪರವಾಗಿಲ್ಲ ಮಾವ, ನಾನು ಹೊರಡ್ತೀನಿ ಅಂತಾಳೆ ಭಾಗ್ಯ. ಅದೇಗಾಗುತ್ತೆ, ಒಳಗೆ ಬಾರ್ದೆ ಹೋದರೆ, ಬಾಬಾ ಅಂತಾರೆ ಕಾಮತ್. ಎಲ್ಲರೂ ಮನೆಯೊಳಗೆ ಬರ್ತಾರೆ. ವಾರಿಜಾ ಒಂದು ಲೋಟ ನೀರು ತೊಗೊಂಡು ಬಾ ಅಂತಾರೆ ಕಾಮತ್. ವಾರಿಜಾ ನೀರನ್ನು ಕೊಡ್ತಾಳೆ ಭಾಗ್ಯಂಗೆ. ಊಟ ಮಾಡ್ಕೊಂಡು ಹೋಗಮ್ಮ ಅಂತಾರೆ ಕಾಮತ್. ಅತ್ತೆ ಮಾವ ಮನೇಲಿ ಕಾಯ್ತಿದ್ದಾರೆ, ಮನೆಗೆ ಹೋಗಿ ಊಟ ಮಾಡ್ತೀನಿ ಅಂತಾಳೆ ಭಾಗ್ಯ. ಸರಿ ಅಮ್ಮ, ಆದಿ ಹುಷಾರಾಗಿದ್ದಾನಾ ಅಂತಾರೆ ಕಾಮತ್. ಆಗ ಭಾಗ್ಯ ಕಿಶನ್ ನೋಡಿ, ಹಾಂ ಖುಷಿಯಾಗಿದ್ದಾರೆ, ಚೆನ್ನಾಗಿದ್ದಾರೆ ಅಂತಾಳೆ ಭಾಗ್ಯ. ಅಷ್ಟಾದರೆ ಸಾಕು, ನನಗೆ ಅವನ ಸಂತೋಷನೇ ಮುಖ್ಯ, ಅದಕ್ಕೆ ಅವನು ಏನು ಮಾಡಿದರೂ ತೊಂದರೆ ಇಲ್ಲ, ಪ್ರತಿದಿನ ಆಫೀಸು ಬಿಸ್ನೆಸ್ಸು ಅಂತ ಬರೀ ತಲೆ ಕೆಡಿಸ್ಕೊಳ್ಳೋದೇ ಆಗಿದೆ, ಇವಾಗ ಆ ಜಂಜಾಟದಿಂದ ಸ್ವಲ್ಪ ಫ್ರೀ ಆಗಿದ್ದಾನೆ ಅಂತಾರೆ ಕಾಮತ್. ಹಾಂ ಮಾವ, ಅವರೇ ಹೇಳ್ತಿದ್ರು ತುಂಬ ಆರಾಮಾಗಿದ್ದೀನಿ ಅಂತ ಅಂತಾಳೆ ಭಾಗ್ಯ. ಕಿಶನ್ ನಾನು ಹೇಳಿದಾಗೆ ಆಯಿತು, ಬಾ ಭಾವ ಆರಾಮಾಗಿದ್ದು ಎಂಜಾಯ್ ಮಾಡ್ತಿದ್ದಾರೆ ಅಂತ ಅಕ್ಕನೂ ಅದನ್ನೇ ಹೇಳ್ತಾ ಇದ್ಲು ನೋಡು ಅಂತಾಳೆ ಪೂಜಾ. ಆದಿ ಇಲ್ಲಿದ್ದಾಗಲೂ ಖುಷಿಯಾಗಿದ್ದ, ನೀವೆಲ್ಲ ಹೇಳ್ತಿರೋದು ನೋಡಿದರೆ ಇಲ್ಲಿ ಅವನು ತೊಂದರೆ ಅನುಭವಿಸ್ತಿದ್ದ ಅನ್ನೋ ಹಾಗಿದೆಯಲ್ಲ ಅಂತಾರೆ ಮೀನಾಕ್ಷಿ. ಆ ರೀತಿ ಯಾರೂ ಹೇಳಿಲ್ವಲ್ಲ, ಅವನು ಇಲ್ಲಿದ್ದಾಗ ಖುಷಿಯಾಗಿದ್ದ, ಅಲ್ಲಿದ್ದಾಗಲೂ ಖುಷಿಯಾಗಿದ್ದಾನೆ ಅಂತಾರೆ ಕಾಮತ್. ಸರಿ ಮಾವ, ನಾನು ಇನ್ನು ಬರ್ತೀನಿ ಅಂತಾಳೆ ಭಾಗ್ಯ. ಕಿಶನ್ ಬಿಟ್ಟು ಬಾ ಅಪ್ಪ ಭಾಗ್ಯನ ಅಂತಾರೆ ಕಾಮತ್. ಬೇಡ, ನಾನು ಹೋಗ್ತೀನಿ ಅಂತಾಳೆ ಭಾಗ್ಯ. ಅದಕ್ಕೆ ನಾನು ಬಿಟ್ಟು ಬರ್ತೀನಿ ಬನ್ನಿ ಅಂತಾನೆ ಕಿಶನ್. ಈಚೆ ರೌಡಿಗಳು, ಅಣ್ಣ ಕತ್ಲಲ್ಲಿ ಏನೂ ಕಾಣಿಸ್ತಿಲ್ಲ ಅಣ್ಣ ಅಂತಾರೆ. ಲೇ ದಡ್ಡನ ಮಕ್ಕಳ, ಆ ಹುಡುಗಂಗಿರೋ ಅಷ್ಟು ಬುದ್ಧಿ ನಮಗಿಲ್ವಲ್ಲೋ, ಅವ್ನು ಮೇನ್ ದೀಪಿನ ಆಫ್ ಮಾಡಿದ್ದಾನೆ, ಹೋಗಿ ಮೇನ್ ದೀಪ ಆನ್ ಮಾಡಿ ಅಂತಾನೆ. ಒಬ್ಬ ಬಂದು ನೋಡಿ, ಆದಿ ಅಣ್ಣ ಅಲ್ಲೇ ಇದ್ದಾನ ಅಣ್ಣ, ಅವನಿಗೆ ಇನ್ನೂ ಪ್ರಜ್ಞೆ ಬಂದಿಲ್ಲ ಅಂತಾನೆ. ತನ್ಮೇನ ಹುಡುಕಿ, ಅವ್ನು ಯಾವ ಕಡೆನೂ ಕಾಣಿಸ್ತಿಲ್ಲ ಅಂತಾರೆ. ಅವ್ನು ಬೇಕೇ ಬೇಕು, ಹುಡುಕಿ, ಅವನು ಏನಾದರೂ ಹೊರಗಡೆ ಹೋಗಿ ವಿಷಯ ಹೇಳಿದರೆ ನಮ್ಮ ಕತೆ ಮುಗೀತು, ಹುಡುಕ್ರೋ ಹೋಗಿ ಅಂತಾನೆ ರೌಡಿ. ಈಚೆ ತಾಂಡವ್ ಮನೇಲಿ ನಿಂತ್ಕೊಂಡು ಕಾಮತ್ ಮಾತಾಡಿದ್ದನ್ನು ನೆನೆಸ್ಕೊಂಡು, ಭಾಗ್ಯ ನನಗೆ ಅವಮಾನ ಆಗೋ ಥರ ಮಾಡಿದ್ಲಲ್ಲ, ಜೊತೆಗೆ ಆ ಕಾಮತ್ ಬೇರೆ ಮಗ ಕಳೆದು ಹೋಗಿದ್ದಾನೆ ಅನ್ನೋ ಯೋಚನೆ ಇಲ್ಲದೆ ಸೀದಾ ಮನೆಗೆ ಓಡಿ ಹೋಗಿದ್ದಾಳೆ, ಮಕ್ಕಳನ್ನ ನೋಡ್ಕೊಳ್ಳೋ ಕೆಪಾಸಿಟಿ ಇಲ್ಲ ಅಂತಂದಮೇಲೆ ಇಷ್ಟು ದೊಡ್ಡ ರೆಸ್ಪಾನ್ಸಿಬಿಲಿಟಿನ ಯಾಕೆ ತಗೋಬೇಕು, ಇದ್ದಾಳಲ್ಲ ಎಮ್ಮೆಗೊಂದು ಏನು ಪ್ರಯೋಜನ, ಇದರಲ್ಲ ಮುದ್ದಿನ ಅತ್ತೆ, ದಿ ಗ್ರೇಟ್ ಕುಸುಮಾಂಬೆ, ಮೊದಲು ಅವ್ರ ಹತ್ರ ಮಾತಾಡಬೇಕು ಅಂತ ಫೋನ್ ಮಾಡಿ ಅಂದ್ಕೊಂಡೆ, ಈ ಕುಸುಮಾಂಬೆ ನನ್ನ ಹತ್ರ ಮಾತಾಡಲ್ಲ ಅಂತ. ಕಳ್ಳರು ಎಲ್ಲರೂ ಕಳ್ಳರು, ಇವ್ರನ್ನ ನಂಬ್ಕೊಂಡು ಮಕ್ಕಳನ್ನ ಆಚೆ ಬಿಟ್ಟು ಬಂದಲ್ಲ ಕುಡಿಯೋಕೆ ಅಂತ ಎಣ್ಣೆ ಬಾಟ್ಲಿನ ತೆಗಿತಾನೆ ತಾಂಡವ್. ಭಾಗ್ಯ ಅಳ್ತಾ ಬರ್ತಾಳೆ. ಅತ್ತಿಗೆ ಪ್ಲೀಸ್ ಟೆನ್ಷನ್ ಮಾಡ್ಕೋಬೇಡಿ ಅಂತಾನೆ ಕಿಶನ್. ಟೆನ್ಷನ್ ಮಾಡ್ಕೊಳ್ದೆ ಇನ್ನೇನು ಮಾಡ್ಕೊಳ್ಳಿ, ಕಾಮತ್ ಮಾವನಿಂದ ವಿಷಯ ಮುಚ್ಚಿಡ್ಬೇಕು ಎಷ್ಟು ದೊಡ್ಡ ತಪ್ಪು ಅಂತ ನಿನಗೂ ಗೊತ್ತಿದೆ, ನಾನು ಈಗಾಗಲೇ ಅದರಿಂದ ತುಂಬ ಅನುಭವಿಸಿದ್ದೀನಿ ಕೂಡ, ಅವ್ರ ಹತ್ರ ಸುಳ್ಳು ಹೇಳಬಾರ್ದಿತ್ತು ಅನ್ನಿಸ್ತಿದೆ ನನಗೆ ಅಂತಾಳೆ ಭಾಗ್ಯ. ಅಪ್ಪಂಗೆ ಈ ವಿಷಯ ಗೊತ್ತಾದರೆ ತುಂಬಾ ದೊಡ್ಡ ಪ್ರಾಬ್ಲಮ್ ಆಗುತ್ತೆ ಅತ್ತಿಗೆ, ಇನ್ಯಾವತ್ತೂ ನಾನು ಈ ತಪ್ಪು ಮಾಡಲ್ಲ ಅಂತಾನೆ ಕಿಶನ್ ನನಗೆ ತುಂಬಾ ಭಯ ಆಗಿದೆ, ತನ್ಮಯ್ ಮತ್ತು ಆದಿಯವರು ಎಲ್ಲಿದ್ದಾರೆ ಅಂತ ಗೊತ್ತಾಗ್ತಿಲ್ಲ, ಅವ್ರಿಗೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಏನು ಮಾಡಬೇಕು ಅಂತ ನನಗೆ ಅರ್ಥ ಆಗ್ತಿಲ್ಲ ಅಂತಾಳೆ ಭಾಗ್ಯ. ನೀವು ತಲೆ ಕೆಡಿಸ್ಕೋಬೇಡಿ, ದುಡ್ಡಿನ ವ್ಯವಸ್ಥೆ ನಾನು ಮಾಡ್ತೀನಿ, ಇನ್ನೇನು ಸ್ವಲ್ಪ ಹೊತ್ತಲ್ಲೇ ದುಡ್ಡು ಅರೇಂಜ್ ಆಗುತ್ತೆ ಅತ್ತಿಗೆ, ನೀವೇನು ತಲೆ ಕೆಡಿಸ್ಕೋಬೇಡಿ, ಅವರನ್ನು ಆದಷ್ಟು ಬೇಗ ಬಿಡಿಸ್ಕೊಂಡು ಬರೋ ಜವಾಬ್ದಾರಿ ನಂದು ಅತ್ತಿಗೆ, ನಾನು ಈಗಲೇ ಫೋನ್ ಮಾಡಿ ಅವರಿಬ್ಬರಿಗೂ ಏನು ಮಾಡಬೇಡಿ ಅಂತ ಹೇಳ್ತೀನಿ ಇರಿ ಅಂತಾನೆ ಕಿಶನ್. ಲೌಡ್ ಸ್ಪೀಕರ್ಗೆ ಹಾಕು ಅಂತಾಳೆ ಭಾಗ್ಯ. ರೌಡಿಗೆ ಕಾಲ್ ಮಾಡ್ತಾನೆ ಕಿಶನ್. ಅವ್ನು ಫೋನ್ ಎತ್ತಿ, ಇಷ್ಟೊತ್ತು ಫೋನ್ ಮಾಡಿದರೆ ಫೋನ್ ಎತ್ತಲಿಲ್ಲ, ಏನಿವಾಗ ಇದ್ದಕ್ಕಿದ್ದ ಹಾಗೆ ಫೋನ್ ಮಾಡಿದ್ಯಾ ಅಂತಾನೆ ರೌಡಿ. ಅದು ನಾನು ದುಡ್ಡನ್ನು ಅರೇಂಜ್ ಮಾಡ್ತೀನಿ ಅಂತಾನೆ ಕಿಶನ್. ನೋಡು, ನಮ್ಮ ಹತ್ರ ಆಟ ಎಲ್ಲ ಬೇಡ, ಪೊಲೀಸ್ ಅಂತ ಹೋದರೆ ನಿಮ್ಮ ಅಣ್ಣನ ಆಸೆಯನ್ನು ಬಿಟ್ಬಿಡು ಅಂತಾನೆ ರೌಡಿ. ಇಲ್ಲ ಹಾಗೆಲ್ಲ ಮಾಡಬೇಡಿ, 1 ಗಂಟೆಯಲ್ಲಿ ದುಡ್ಡು ವ್ಯವಸ್ಥೆ ಮಾಡ್ತೀನಿ, ತನ್ಮಯ್ ಮತ್ತು ನಮ್ಮ
ಅಣ್ಣ ಹಂಗೆ ಏನೂ ಮಾಡೋಕ್ಕೆ ಹೋಗಬೇಡಿ ಪ್ಲೀಸ್ ಅಂತಾನೆ ಕಿಶನ್. ಅದ್ಯಾವ ತನ್ಮಯ್? ಓ ಆ ಹುಡುಗ ಇಲ್ಲ, ತಪ್ಪಿಸ್ಕೊಂಡು ಹೋದ. ಅವನು ಎಲ್ಲಿ ಹೋದ ಅಂತ ನಮಗೆ ಗೊತ್ತಿಲ್ಲ. ತುಂಬ ಕಡೆ ಹುಡುಕಾಡಿದ್ರೂ ಸಿಕ್ಕಲಿಲ್ಲ. ನೋಡು, ದುಡ್ಡು ಕೊಟ್ಟು ನಿಮ್ಮ ಅಣ್ಣನ ಬಿಡಿಸ್ಕೊಂಡು ಹೋಗು ಅಂತ ಕಾಲ್ ಕಟ್ ಮಾಡ್ತಾನೆ ರೌಡಿ. ಕಿಶನ್ ಈಗ ಏನು ಮಾಡೋದು? ಮಾವನ ಹತ್ರ ನಾನು ನಿಜ ಹೇಳಬೇಕಾಗಿತ್ತು. ಕಿಶನ್ ಪೊಲೀಸ್ರ ಹತ್ರನೂ ಹೋಗಬೇಡ ಅಂದಿದ್ದಾರೆ. ಏನು ಮಾಡೋದು ಅಂತ ಅರ್ಥ ಆಗ್ತಿಲ್ಲ ನನಗೆ. ತಪ್ಪು ಮಾಡಿದೆ ನಾನು ಅಂತ ಅಳ್ತಾಳೆ ಭಾಗ್ಯ. ಅತ್ತಿಗೆ ಅಪ್ಪನ ಹತ್ರ ಹೇಳಿದೆ ಬಿಟ್ಟು ಇನ್ನು ಬೇರೆ ಏನು ಬೇಕಿದ್ರೂ ಹೇಳಿ ಮಾಡ್ತೀನಿ ಅಂತಾನೆ ಕಿಶನ್. ಸರಿ ನೀನು ಹೋಗು, ನಾನು ತನ್ಮಯನ ಹುಡ್ಕೋ ಕೆಲಸ ಮಾಡ್ತೀನಿ ಅಂತಾಳೆ ಭಾಗ್ಯ. ಈ ಟೈಮಲ್ಲಿ ನೀವು ಒಬ್ಬರೇ ಹೋಗೋದು ಸರಿ ಇಲ್ಲ, ಬನ್ನಿ ನಾನು ನಿಮ್ಮ ಜೊತೆ ಬರ್ತೀನಿ, ಪ್ಲೀಸ್ ನನ್ನ ಕ್ಷಮಿಸಯ್ಯ ಅತ್ತಿಗೆ ಅಂತ ಇಬ್ಬರು ಕಾರಲ್ಲಿ ಹೋಗ್ತಾರೆ. ಈಚೆ ಗುಂಡಣ್ಣ ಅಲ್ಲಿಂದ ತಪ್ಪಿಸ್ಕೊಂಡು ರೋಡಲ್ಲಿ ಬಂದು ಅಮ್ಮಂಗೆ ಕಾಲ್ ಮಾಡಿ ನಾನು ಇಲ್ಲಿದ್ದೀನಿ, ಲೊಕೇಶನ್ ಕಳಿಸ್ತೀನಿ ಅಂತಾನೆ. ಕಳಿಸು ಅಂತಾಳೆ ಭಾಗ್ಯ. ಆಗ ಶ್ರೇಷ್ಠ ಬಂದು ಕಿಡ್ನಾಪ್ ಮಾಡ್ತಾಳೆ. ಆಗ ಇಬ್ಬರು ನೋಡಿ ಓಡಿ ಬರ್ತಾರೆ. ಭಾಗ್ಯ ಗುಂಡಣ್ಣ ಮಾತಾಡು ಅಂತ ಕೂಗ್ತಾ ಇರ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.